ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ವರ್ಷದ ಮೊದಲ ಹಬ್ಬ ಸುಗ್ಗಿ ಹಬ್ಬ ಅಂತಲೇ ಕರೆಯುವ ಮಕರ ಸಂಕ್ರಾಂತಿ ಹಬ್ಬ ಈ ವರ್ಷ 2026ರಲ್ಲಿ ಜನವರಿ 14ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 15ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಬೇಕಾ ಅಂತ ತುಂಬ ಜನಕ್ಕೆ ಗೊಂದಲ ಇದೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಗ್ರಹಗಳ ಅಧಿಪತಿಯಾದ ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದರಿಂದ ನಾವು ಈ ಒಂದು ಸಮಯವನ್ನು ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತ ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ. ಅಷ್ಟೇ ಅಲ್ಲದೆ ವರ್ಷದ ಮೊದಲ ಹಬ್ಬವಾದ ಈ ಒಂದು ಮಕರ ಸಂಕ್ರಾಂತಿ, ಮಕರ ಸಂಕ್ರಮಣವನ್ನು ದೇಶಾದ್ಯಂತ ವಿಜೃಂಭಣೆಯಿಂದ ಅತಿ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಂತವೂ ಸಹ ಕರೀತಾರೆ ಸ್ನೇಹಿತರೆ. ಯಾಕಂತಂದರೆ ಈ ಒಂದು ಸಂದರ್ಭದಲ್ಲಿ ರೈತರ ಬೆಳೆ ಬಂದು ಫಸಲು ಬಂದಿರುತ್ತೆ. ಹಾಗಾಗಿ ಇದನ್ನು ಸುಗ್ಗಿ ಹಬ್ಬ ಅಂತ ಸಹ ಆಚರಣೆ ಮಾಡ್ತಾರೆ ಸ್ನೇಹಿತರೆ. ಇನ್ನು ಸೂರ್ಯದೇವನು ದಕ್ಷಿಣದಿಂದ ಉತ್ತರಕ್ಕೆ ತನ್ನ ಪ್ರಯಾಣವನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಈ ಧನುರಾಶಿಯಿಂದ ಮಕರ ರಾಶಿಗೆ ಸೂರ್ಯದೇವನು ಪ್ರವೇಶವನ್ನು ಮಾಡೋದ್ರಿಂದ, ಅಂದರೆ ಸಂಕ್ರಮಣವನ್ನು ಮಾಡೋದ್ರಿಂದ ಇನ್ನು 6 ತಿಂಗಳುಗಳ ಕಾಲ ಇದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಸಹ ಕರೀತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಹಬ್ಬವನ್ನು ನಾವು ಈ ಜನವರಿ 14ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 15ನೇ ತಾರೀಕು ಆಚರಣೆಯನ್ನು ಮಾಡಬೇಕಾ, ಈ ಮಕರ ಸಂಕ್ರಾಂತಿಯ ಮಹತ್ವವೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇನ್ನು ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ಸು, ಆರೋಗ್ಯ, ಐಶ್ವರ್ಯವನ್ನು ಸಂಪಾದಿಸಬೇಕು ಮತ್ತು ಉನ್ನತ ಮಟ್ಟಕ್ಕೆ ಹೋಗಬೇಕಂದ್ರೆ ಸೂರ್ಯದೇವನನ್ನು ಮಕರ ಸಂಕ್ರಾಂತಿ ದಿನ ಪೂಜಿಸಬೇಕು ಅಂತ ಸಹ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮಕರ ಸಂಕ್ರಾಂತಿಯನ್ನು ನಾವು ಜನವರಿ 14ನೇ ತಾರೀಕು ಆಚರಣೆ ಮಾಡೋದು ಶ್ರೇಷ್ಠನ ಅಥವಾ ಜನವರಿ 15ನೇ ತಾರೀಕು ಆಚರಣೆ ಮಾಡಿದರೆ ಶ್ರೇಷ್ಠನ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಈ ವರ್ಷ ಮಕರ ಸಂಕ್ರಾಂತಿಯ ಒಂದು ಪುಣ್ಯಕಾಲವನ್ನು ನಾವು ನೋಡೋದಾದರೆ, ಅಂದರೆ ಸೂರ್ಯದೇವನು ಧನು ರಾಶಿಯಿಂದ ಮಕರ ರಾಶಿಗೆ ಹೋಗುವಂಥ ಸಂದರ್ಭದಲ್ಲಿ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡೋದು ಪದ್ಧತಿ ಸ್ನೇಹಿತರೆ. ಇನ್ನು ಅಷ್ಟೇ ಅಲ್ಲದೆ ಗವಿ ಗಂಗಾಧರೇಶ್ವರನ ದೇವಸ್ಥಾನದಲ್ಲಿ ಸೂರ್ಯನ ಕಿರಣಗಳು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಲಿಂಗದ ಮೇಲೆ ಪ್ರವೇಶಿಸಿದ ದಿನವೇ ನಮಗೆ ಮಕರ ಸಂಕ್ರಾಂತಿ ಅಂತ ನಾವು ಆಚರಣೆಯನ್ನು ಸಹ ಮಾಡ್ತೀವಿ ಸ್ನೇಹಿತರೆ. ಇನ್ನು ಈ ವರ್ಷ ನಾವು ನೋಡೋದಾದರೆ, ಈ ಒಂದು ಸಂಕ್ರಾಂತಿಯ ಪುಣ್ಯಕಾಲವನ್ನು ನಾವು ನೋಡೋದಾದರೆ ಮೊದಲಿಗೆ ನಮಗೆ ಮಕರ ಸಂಕ್ರಾಂತಿಯ ಪುಣ್ಯ ದಿನ ಅಂದರೆ ಪುಣ್ಯಕಾಲದಲ್ಲಿ ನಮಗೆ ಏಕಾದಶಿ ತಿಥಿ ಪ್ರಾಪ್ತಿಯಾಗಿದೆ. ಅಂದರೆ ನಾಳೆ ಬುಧವಾರ ದಿವಸ ಏಕಾದಶಿ ಇರೋದರಿಂದ ಸ್ವಲ್ಪ ಜನ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಇನ್ನೂ ಸ್ವಲ್ಪ ಜನ 15ನೇ ತಾರೀಕು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಆದರೆ ಪದ್ಧತಿ ಪ್ರಕಾರ ಈ ಒಂದು ಮಕರ ಸಂಕ್ರಾಂತಿಯನ್ನು ನಾವು 3 ದಿನ ಆಚರಣೆ ಮಾಡ್ತೀವಿ. ಒಂದು 13ನೇ ತಾರೀಕು ಮಂಗಳವಾರ ಭೋಗಿ, 2ನೇದು ಸಂಕ್ರಾಂತಿ, 3ನೇದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಫಲ ಎರೆಯುವುದು ಅಥವಾ ಕರಿ ಎರೆಯುವುದು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಮಂಗಳವಾರ, ಬುಧವಾರ, ಗುರುವಾರ ಈ ಹಬ್ಬವನ್ನು 3 ದಿನಗಳ ಕಾಲ ಆಚರಣೆಯನ್ನು ಮಾಡ್ತಾರೆ. ಒಬ್ಬೊಬ್ಬರು ಮಂಗಳವಾರ ದಿವಸ ಭೋಗಿಯನ್ನು ಆಚರಣೆ ಮಾಡಿ ಗುರುವಾರ ದಿವಸ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಹಾಗಂತ ನಾವು ಜನವರಿ 14ನೇ ತಾರೀಕು ಬುಧವಾರ ದಿವಸ ನಾವು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬಾರ್ದು ಅಂತ ಏನಿಲ್ಲ. ಆದರೆ ಆ ದಿನ ನಮಗೆ ಏಕಾದಶಿ ಅನ್ನೋದು ಪ್ರಾಪ್ತಿಯಾಗಿದೆ. ಅಂದರೆ ಬುಧವಾರ ದಿವಸ ಏಕಾದಶಿ, ನಾಳೆ ಜನವರಿ 14ನೇ ತಾರೀಕು ಏಕಾದಶಿ ಇರೋದ್ರಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಆದರೆ ಏಕಾದಶಿಯನ್ನು ಆಚರಣೆ ಮಾಡೋರು ಮಾತ್ರ ಆ ಒಂದು ನಿಯಮವನ್ನು ಅನುಸರಿಸ್ತಾರೆ. ಏಕಾದಶಿಯನ್ನು ಆಚರಣೆ ಮಾಡದೇ ಇರೋರು ಹಬ್ಬವನ್ನು ಮಾಡ್ತಾರೆ ಸ್ನೇಹಿತರೆ. ಇನ್ನು ಈ ಏಕಾದಶಿ ತಿಥಿ ನಮಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದಾದರೆ, ಜನವರಿ 13ನೇ ತಾರೀಕು ಮಂಗಳವಾರ ಮಧ್ಯಾಹ್ನ 3:17 ಈ ಒಂದು ಏಕಾದಶಿ ತಿಥಿ ಪ್ರಾರಂಭವಾಗಿ ಜನವರಿ 14ನೇ ತಾರೀಕು ಬುಧವಾರ 5:52 ಈ ಒಂದು ಏಕಾದಶಿ ತಿಥಿ ಅನ್ನೋದು ಇರುತ್ತದೆ ಸ್ನೇಹಿತರೆ. ಹಾಗಾಗಿ ಏಕಾದಶಿಯನ್ನು ಆಚರಣೆ ಮಾಡೋರು ಈ ಒಂದು ಸಂಕ್ರಾಂತಿ ಹಬ್ಬವನ್ನು ಆ ದಿನ ಆಚರಣೆ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ಇನ್ನು
ಸೂರ್ಯದೇವನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಂಥ ಸಮಯವನ್ನು ನಾವು ಉತ್ತರಾಯಣ ಪುಣ್ಯಕಾಲ ಅಂತ ಕರಿತೀವಿ. ಆ ಒಂದು ಸಮಯ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಪುಣ್ಯಕಾಲ ಎಷ್ಟು ಗಂಟೆಗಳ ಕಾಲ ನಮಗೆ ಬುಧವಾರ ಮತ್ತು ಗುರುವಾರ ಲಭ್ಯವಾಗುತ್ತದೆ ಮತ್ತು ಆ ದಿನ ಯಾವೆಲ್ಲ ದಾನಗಳನ್ನ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಇನ್ನು ಜನವರಿ 14ನೇ ತಾರೀಕು ಏಕಾದಶಿಯನ್ನು ಆಚರಣೆ ಮಾಡಿದ ನಂತರ ಜನವರಿ 14ನೇ ತಾರೀಕು 2026 ಬುಧವಾರ ಸಾಯಂಕಾಲ 3 ಗಂಟೆ 13 ನಿಮಿಷದಿಂದ 6 ಗಂಟೆ 12 ನಿಮಿಷದವರೆಗೂ ನಮಗೆ ಸಂಕ್ರಾಂತಿ ಪುಣ್ಯ ಪರ್ವಕಾಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಒಟ್ಟು ಈ ಒಂದು ಸಮಯ ಬಂದು 1 ಗಂಟೆ 54 ನಿಮಿಷಗಳ ಕಾಲ ಈ ಒಂದು ಸಮಯ ಅನ್ನೋದು ನಮಗೆ ಇರುತ್ತೆ. ಮತ್ತು ಇನ್ನು ಗುರುವಾರದ ದಿವಸ ನಮಗೆ ಇಡೀ ದಿನ ಪುಣ್ಯಕಾಲ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಯಾಕಂತಂದರೆ ಉತ್ತರಾಯಣಕ್ಕೆ ಸೂರ್ಯ ಬದಲಾಗಿರ್ತಾನೆ, ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶವನ್ನು ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಮ್ಮ ಹಿರಿಯರು ಪುರಾತನ ಕಾಲದಿಂದಲೂ ನಡೆಸಿಕೊಂಡು ಬಂದಿರುವಂಥ ಒಂದು ಸಂಪ್ರದಾಯ. ಹಾಗಾಗಿ ನಾವು ಈ ವರ್ಷ 2026ರಲ್ಲಿ 14 ಮತ್ತು 15 2 ದಿನವೂ ಸಹ ನಾವು ಈ ಒಂದು ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡ್ಬೋದು. ಆದರೆ ಶ್ರೇಷ್ಠವಾಗಿ ನಾವು ಉತ್ತರಾಯಣ ಪುಣ್ಯಕಾಲದಲ್ಲೇ ಆಚರಣೆಯನ್ನು ಮಾಡಬೇಕಾಗಿರೋದ್ರಿಂದ ನಾವು ಗುರುವಾರದ ದಿವಸ ಮಕರ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು ಅಂತ ಕ್ಯಾಲೆಂಡರ್ನಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ಯಾವುದೇ ರೀತಿಯ ಗೊಂದಲ ಇಲ್ಲದೆ ಜನವರಿ 15ನೇ ತಾರೀಕು ಮಕರ ಸಂಕ್ರಾಂತಿಯನ್ನು ಆಚರಣೆಯನ್ನು ನಾವು ಮಾಡ್ಬೋದು ಸ್ನೇಹಿತರೆ. ಇದಿಷ್ಟು ನನಗೆ ಗೊತ್ತಿರುವಂಥ ಮಾಹಿತಿ. ಈ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇನ್ನು ಸೂರ್ಯದೇವನು ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಮಕರ ರಾಶಿಯನ್ನು ಸೂರ್ಯದೇವನ ಮಗನಾದಂಥ ಶನಿಯ ಮನೆ ಅಂತ ಕರೀತಾರೆ ಸ್ನೇಹಿತರೆ. ಹಾಗಾಗಿ ನಾವು ಸೂರ್ಯದೇವನ ಮಗನಾದಂಥ ಶನಿಯು ಸೂರ್ಯದೇವನಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಒಳ್ಳೆ ಮಾತಾಡೋಣ ಅಂತ ಹೇಳಿರ್ತಾರಂತೆ. ಹಾಗಾಗಿ ಎಳ್ಳು ಬೆಲ್ಲವನ್ನು ಕೊಡ್ತೀವಿ, ಎಳ್ಳು ಬೆಲ್ಲವನ್ನು ಬೀರ್ತೀವಿ. ಮತ್ತು ಈ ದಿನ ಮುಖ್ಯವಾಗಿ ದಾನಗಳಲ್ಲಿ ದಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಎಳ್ಳು ದಾನ, ಉದ್ದು ದಾನ, ಅಕ್ಕಿ ದಾನ, ವಸ್ತ್ರದಾನ ಈ ದಾನಗಳನ್ನ ಮಾಡಿದರೆ ಆರೋಗ್ಯ, ಅಭಿವೃದ್ಧಿ, ಐಶ್ವರ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅಷ್ಟೇ ಅಲ್ಲದೆ ಎಳ್ಳನ್ನು ದಾನ ಮಾಡೋದ್ರಿಂದ ಶನಿ ಕಾಟ, ಶನಿ ಒಂದು ಪೀಡೆ ಅನ್ನೋದು ಅಥವಾ ಅಷ್ಟಮ ಶನಿ, ಮಧ್ಯಮ ಶನಿ ದೋಷಗಳು ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ. ಹಾಗಾಗಿ ಎಳ್ಳನ್ನು ದಾನವನ್ನಾಗಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ಈ ದಿನ ಮನೆ ದೇವರು ಕುಲದೇವರ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಿರಿಯರಿಗೆ ಎಳ್ಳು ಬೆಲ್ಲವನ್ನು ಕೊಟ್ಟು ಆಶೀರ್ವಾದವನ್ನು ತಗೊಳ್ಳೋದು ಒಂದು ಪದ್ಧತಿ ಸ್ನೇಹಿತರೆ. ಇದಿಷ್ಟು ನಾವು ಆಚರಣೆ ಮಾಡ್ಕೊಂಡು ಬಂದಿರುವ ಸಂಕ್ರಾಂತಿ ಹಬ್ಬದ ಮಾಹಿತಿ ಸ್ನೇಹಿತರೆ. ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೂ ಹೊಸಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ.